ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ದಾನಿಯೇಲನ ಗ್ರಂಥದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದಾನಿಯೇಲನ ಗ್ರಂಥ, ದ ಬುಕ್ ಆಫ್ ಡ್ಯಾನಿಯಲ್, ಚಾಪ್ಟರ್ 12, 12ನೇ ಅಧ್ಯಾಯ. 12ನೇ ಅಧ್ಯಾಯ ದಾನಿಯೇಲ್ ಗ್ರಂಥದಲ್ಲಿ ಅಂತ್ಯಕಾಲದ 20 ಸಿದ್ಧತೆಗಳನ್ನು ನಾವು ನೋಡಬಹುದು. 20 ಪ್ರಿಪರೇಷನ್ಸ್ ಫಾರ್ ದಿ ಎಂಡ್ ಟೈಮ್. ಅಂತ್ಯಕಾಲಕ್ಕೆ ನಾನು ಹೇಗೆ ನನ್ನನ್ನು ಸಿದ್ಧ ಮಾಡಿಕೊಳ್ಳಬೇಕು ಎಂಬುದಾಗಿ ನಮ್ಮನ್ನು ಒಂದು ಪ್ರಶ್ನೆ ಹಾಕಿಕೊಳ್ಳುವುದಾದರೆ 20 ಸಿದ್ಧತೆಗಳನ್ನು ಅಂತ್ಯಕಾಲಕ್ಕಾಗಿ ನಾವು ಮಾಡಿಕೊಳ್ಳಬಹುದು. ಈ 11 ವಚನಗಳು 12ನೇ ಅಧ್ಯಾಯದಲ್ಲಿ 13 ವಚನಗಳಿದೆ ಮತ್ತು ಈ 13 ವಚನಗಳಲ್ಲಿ ಈ ಕೊನೆಯ ಅಧ್ಯಾಯವಾಗಿರುವ ದಾನಿಯೇಲ್ 12ರಲ್ಲಿ 20 ಸಿದ್ಧತೆಗಳು ಅಂತ್ಯಕಾಲಕ್ಕೆ ನಾವು ಮಾಡಿಕೊಳ್ಬೋದು. 20 ಪ್ರಿಪರೇಷನ್ಸ್ ಫಾರ್ ದಿ ಎಂಡ್ ಟೈಮ್. 12ನೇ ಅಧ್ಯಾಯ 1ನೇ ವಚನ ದಾನಿಯೇಲ್ ಗ್ರಂಥದಲ್ಲಿ, ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಖಾಯೇಲನೆಂದರೆ ದೇವರ ಹಾಗೆ ಇರುವಾತನು ಯಾರು? ಯಾರು ದೇವರ ಹಾಗೆ ಇರುವವರು? ಹೂ ಈಸ್ ಲೈಕ್ ಗಾಡ್? ಹೌದು, ಅಂಥ ದೇವರು, ಅಂಥ ದೇವರ ಪ್ರತಿನಿಧಿ, ಅಂಥ ದೇವರ ಪರವಾಗಿರುವಾತನು ದೇವರ ಹಾಗೆ ಯಾರಿದ್ದಾರೆ ಎಂಬುದನ್ನು ತೋರಿಸಿ ಸಿದ್ಧತೆಯನ್ನು ಅಂತ್ಯಕಾಲದಲ್ಲಿ ಮಾಡಿಕೊಳ್ಳುವುದಕ್ಕಾಗಿ ಮಿಖಾಯೇಲನ ಕಾಲದಲ್ಲಿ ಹೇಳುವವನಾಗಿದ್ದಾನೆ. ಮೊದಲನೇ ಅಂತ್ಯಕಾಲದ ಸಿದ್ಧತೆಗಳು, ಮೊದಲನೇದಾಗಿ ನಾವು ನೋಡುವಾಗ 1ನೇ ವಚನದಲ್ಲಿ ಇರುವಂಥ ಒಂದು ಮಾತು ಏನೆಂದರೆ, ಸಂಭವಿಸದಂಥ ಸಂಕಟ. ಮೊದಲನೇ ಸಿದ್ಧತೆ ಏನೆಂದರೆ, ನಾವು ಸಂಕಟಕ್ಕಾಗಿ ಸಿದ್ಧ ಮಾಡಿಕೊಳ್ಳಬೇಕು. ಹೌದು, ಅಂದಿನವರೆಗೂ ಸಂಭವಿಸದಂಥ ಸಂಕಟ ಲೋಕಕ್ಕೆ ಬರುವಂಥದ್ದಿದೆ. ಆದರೂ ಕೂಡ ನಮ್ಮ ಅನುದಿನ ಜೀವನದಲ್ಲಿ ಸಂಭವಿಸುವಂಥ ಸಣ್ಣ ಪುಟ್ಟ ಸಂಕಟಗಳಿಗೆ ನಾವು ಸಿದ್ಧರಾಗಿರಬೇಕು. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರಂತ ಹೇಳ್ಬಿಟ್ಟು ದೇವರ ವಾಕ್ಯದಲ್ಲಿ ಇದೆ. ಅಪೊಸ್ತಲ ಕೃತ್ಯ 14:22 ಕೂಡ ಇರುವಂಥ ಒಂದು ಮಾತು, ಬಹು ಸಂಕಟಗಳನ್ನು ತಾಳಿ ನಾವು ದೇವರ ರಾಜ್ಯದಲ್ಲಿ ಸೇರುವವರಾಗಿರಬೇಕು ಎಂಬಂಥ ಮಾತು ಪೌಲನು ಹೇಳುವಂಥದ್ದನ್ನು ಓದಿಕೊಳ್ಬೋದು. ಆದರೆ ನಾನು ಈಗ ತಾನೇ ಹೇಳಿದಂಥ ಮಾತು 2ನೇ ತಿಮೋಥಿ 3:12ರಲ್ಲಿ ಇರುವಂಥ ಒಂದು ಮಾತು, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಮಹಾ ಹಿಂಸೆ ಅನ್ನುವಂಥ ಒಂದು ಹಿಂಸೆ ಲೋಕಕ್ಕೆ ಬರ್ತದೆ ಎಂಬ ಮಾತನ್ನು ಕೆಲವರಿಗೆ ಹೇಳಿದರೆ, ವಿಶೇಷವಾಗಿ ದೇವರಿಗಾಗಿ ಬಹಳಷ್ಟು ಶ್ರಮೆ ಪಟ್ಟಂಥವರಿಗೆ ಅವರು ಹೇಳ್ಬೋದು, ಮುಂದೆ 7 ವರ್ಷ ಬರ್ತದೆ ಅಂತ ಹೇಳಿದ್ದೀರಿ, ಆದರೆ ಈಗಾಗಲೇ ನಾವು ಅನುಭವಿಸಿ ಬಿಟ್ಟಿದ್ದೇವೆ ಎಂಬುದಾಗಿ ಅವರು ಹೇಳ್ಬೋದು. ಹೌದು, ತೀಕ್ಷ್ಣತೆ ಮುಂದೆ ಹೆಚ್ಚಿರ್ತದೆ. ಆದರೂ ಕೂಡ ಈಗ ಸಣ್ಣ ಪುಟ್ಟ ಸಂಕಟಗಳಿಗೆ, ಹಿಂಸೆಗಳಿಗೆ ದೇವಜನರು ಒಳಗಾಗುವುದಕ್ಕೆ ಸಿದ್ಧರಾಗುವಂಥದ್ದು ಮೊದಲನೇ ಸಿದ್ಧತೆ. 2ನೇ ಸಿದ್ಧತೆ ನಾವು ನೋಡುವಾಗ, ನಿನ್ನ ಜನರೊಳಗೆ
ಅಂತ ಹೇಳುವಾಗ ವಿಶ್ವಾಸಿಗಳ ನಡುವೆ ಅದು ಸಂಭವಿಸುವಂಥದ್ದಾಗಿದೆ. ಆದ ಕಾರಣ ವಿಶ್ವಾಸಿಗಳು ತಮ್ಮ ಗುರುತಿಸುವಿಕೆಯನ್ನು ಸ್ಪಷ್ಟಪಡಿಸಿಕೊಳ್ತಕ್ಕದ್ದು. ಯಾಕಂತೇಳಿದರೆ, ನಿನ್ನ ಜನರೊಳಗೆ ಯಾರ ಹೆಸರುಗಳು? ನಾನು ಅಂದುಕೊಂಡೆ ನಿನ್ನ ಜನರಂದರೆ ದೇವ ಜನರೊಳಗೆ ಇರುವಂಥವರೆಲ್ಲರೂ ಆಟೋಮೆಟಿಕ್ ಆಗಿ ಸ್ವಯಂ ನಿಯಂತ್ರಿತವಾಗಿ ವಿಶ್ವಾಸಿಗಳು ಎಲ್ಲರೂ ಕೂಡ ದೇವರಿಗೆ ಸೇರಿದವರು, ಎಲ್ಲರೂ ಕೂಡ ಜೀವಬಾಧ್ಯರ ಪಟ್ಟಿಯಲ್ಲಿ ಇರುವಂಥವರು ಎಂಬುದಾಗಿ ನಾನು ತಿಳ್ಕೊಂಡೆ. ಆದರೆ ದೇವ ಜನರಲ್ಲಿ ಯಾರ ಹೆಸರುಗಳು, ಯಾರು ದೇವರಿಗಾಗಿದ್ದಾರೆ, ಯಾರು ಪರಲೋಕದ ಕನೆಕ್ಷನ್ ಇಟ್ಕೊಂಡಿದ್ದಾರೆ, ಆ ಪುಸ್ತಕದೊಂದಿಗೆ ಸಂಬಂಧ ಇಟ್ಕೊಂಡಿದ್ದಾರೆ, ಆ ಪುಸ್ತಕದೊಂದಿಗೆ ಸಂಬಂಧ ಇಡುವಂಥ ರೀತಿಯಲ್ಲಿ ಭೂಲೋಕದ ಜೀವನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಎರಡನೇ ಒಂದು ಸಿದ್ಧತೆ. ಮೂರನೇದಾಗಿ ಜೀವಬಾಧ್ಯರ ಪಟ್ಟಿಯಲ್ಲಿ ಎಂಬುದಾಗಿ ಮೂರನೇ ಸಿದ್ಧತೆ. ಜೀವಬಾಧ್ಯರ ಪಟ್ಟಿ ಅಂತ ಹೇಳುವಾಗ ನಾವು ತಿಳ್ಕೊಳ್ಳುವಂಥ ಒಂದು ಸಂಗತಿ ಏನಂತೇಳಿದರೆ, ಹೌದು, ಪ್ರಕಟಣೆ 20:15 ಕೂಡ ಅದರ ಬಗ್ಗೆ ಇದೆ. ಆದರೆ ಜೀವಬಾಧ್ಯರ ಪಟ್ಟಿ ಅಥವಾ ಜೀವ ಪುಸ್ತಕ, ದ ಬುಕ್ ಆಫ್ ಲೈಫ್ ಎಂಬುದಾಗಿ ನೋಡುವಾಗ ಭೂಲೋಕದಲ್ಲಿ ಅನೇಕ ವಿಷಯಗಳಿದೆ. ಜೀವ ಅಂತ ಹೇಳುವಾಗ ಅದರಲ್ಲಿ ಚಟುವಟಿಕೆ ಇದೆ, ಆ್ಯಕ್ಟಿವಿಟೀಸ್. ಅದರಲ್ಲಿ ನೋಡುವಾಗ ತೀರ್ಮಾನಗಳಿದೆ. ಅದರಲ್ಲಿ ಜೀವನದಲ್ಲಿ ನೋಡುವಾಗ ಅನೇಕ ವಿಷಯಗಳಿದೆ. ಆದರೆ ಅದರಲ್ಲಿ ಇನ್ನೂ ಕೂಡ ಹೇಳಬೇಕಾದ್ರೆ ಸಿದ್ಧಾಂತಗಳಿವೆ. ಅದು ಸಿದ್ಧಾಂತದ ಪುಸ್ತಕವಲ್ಲ, ಅದು ಚಟುವಟಿಕೆ ಪುಸ್ತಕ ಅಲ್ಲ. ಇಟ್ಸ್ ನಾಟ್ ಅ ಬುಕ್ ಆಫ್ ಡಾಕ್ಟ್ರಿನ್, ನಾಟ್ ದ ಬುಕ್ ಆಫ್ ಆ್ಯಕ್ಟಿವಿಟೀಸ್. ಆದರೆ ಅದು ಜೀವ ಪುಸ್ತಕ ಅಂತ ಹೇಳುವಾಗ ನಾನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ಯೋಹಾನ 14:6 ಹೇಳಿದಂಥ ಯೇಸು ಕ್ರಿಸ್ತನ ಪುಸ್ತಕ, ಜೀವ ಪುಸ್ತಕ. ಹಾಗಾದರೆ ಯೇಸು ಕ್ರಿಸ್ತನ ಹಾಗೆ ನಾನು ಬಾಳುವಂಥ ಒಂದು ಬಾಳ್ವಿಕೆ ಅದು ನನ್ನನ್ನು ಅಂತ್ಯಕಾಲಕ್ಕೆ ಸಿದ್ಧಪಡಿಸಿದೆ. ದಾನಿಯೇಲ್ ಗ್ರಂಥ 12ನೇ ಅಧ್ಯಾಯದಲ್ಲಿ ಅಂತ್ಯಕಾಲದ 20 ಸಿದ್ಧತೆಗಳು, 20 ಪ್ರಿಪರೇಷನ್ಸ್ ಫಾರ್ ದಿ ಎಂಡ್ ಟೈಮ್ ನೋಡ್ಕೊಳ್ತಿದ್ವಿ. ಮೊದಲನೇದು, ನಾವು ಸಂಕಟಗಳಿಂದ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋದು. ಎರಡನೇದು, ವಿಶ್ವಾಸಿಗಳಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋದು. ಮೂರನೇದು, ಜೀವ ಪುಸ್ತಕಕ್ಕಾಗಿ ಅಥವಾ ಪುಸ್ತಕಕ್ಕೆ ಜೀವದಿಂದ ನಮ್ಮನ್ನು ಜೀವನ ಜೀವಿಸುವುದರಿಂದ ಸಿದ್ಧ ಮಾಡಿಕೊಳ್ಳುವಂಥದ್ದು. ನಾಲ್ಕನೇದು, ಅದೇ ಮೊದಲನೇ ವಚನದಲ್ಲಿ ಇವೆಲ್ಲ ಇದ್ದಾವೆ. ನಾಲ್ಕನೇದು ಏನಂತ ಹೇಳಿದರೆ, ಅವರೆಲ್ಲರೂ ರಕ್ಷಿಸಲ್ಪಡುವ ಸಿದ್ಧತೆ. ರಕ್ಷಿಸಲ್ಪಡುವ ಅಂದ ತಕ್ಷಣ ನನಗೆ ಮತ್ತ 24 ಯೇಸು ಕ್ರಿಸ್ತನು ಅಂತ್ಯಕಾಲದ ಬಗ್ಗೆ ಹೇಳಿದ ಒಂದು ಮಾತು ನೆನಪಿಗೆ ಬರುತ್ತಿದೆ. ನೋಡೋಣ ಏನಂತಿದೆ ಅಂತ ಹೇಳ್ಬಿಟ್ಟು. ಮತ್ತಾಯನ ಬರೆದ ಸುವಾರ್ತೆ ಮತ್ತು 24ನೇ ಅಧ್ಯಾಯದಲ್ಲಿ ನೋಡುವಾಗ ಈ ರೀತಿಯಾಗಿ ನಮ್ಮ ಕರ್ತನು ಹೇಳುವಂಥ ಒಂದು ಮಾತು 12ನೇ ವಚನದಲ್ಲಿದೆ, ಅಥವಾ 13ನೇ ವಚನ ಕೂಡ ಓದಿಕೊಳ್ಳೋಣ. 12-13 ಬಹುಜನರ ಪ್ರೀತಿ ತಣ್ಣಗಾಗಿ ಹೋಗ್ತಿರ್ತದೆ. ಆದರೆ ಮತ್ತ 24-13 ಕಡೆಯವರೆಗೆ ತಾಳುವವನೇ ರಕ್ಷಣೆ ಹೊಂದುವನು. ಹಾಗಾದರೆ ರಕ್ಷಿಸಲ್ಪಡುವ ಅಂದರೆ ರಕ್ಷಣೆ ಹೊಂದಿದ್ದೇನೆ, ನೀತೀಕರಣ, ರಕ್ಷಣೆ ಹೊಂದುತ್ತಿದ್ದೇನೆ, ಶುದ್ಧೀಕರಣ, ರಕ್ಷಣೆ ಹೊಂದುವೇನು, ಮಹಿಮಾಕರಣ. ಈ ರೀತಿಯಾಗಿ ರಕ್ಷಿಸಲ್ಪಡುವರು ಎಂಬ ಸಿದ್ಧತೆ ಏನಂದರೆ ಅನುದಿನದ ರಕ್ಷಣೆ ಹೊಂದಿದ್ದೇನೆ. ಅದು ದೇವರ ನ್ಯಾಯ ತೀರ್ಪಿನಿಂದ. ರಕ್ಷಣೆ ಹೊಂದುತ್ತಿದ್ದೇನೆ, ಅದೇನಂತ ಹೇಳಿದರೆ ಅನುದಿನದ ಆ ಸ್ವಾರ್ಥ, ಪಾಪ ಇವುಗಳಿಂದ. ರಕ್ಷಣೆ ಹೊಂದುವೇನು, ಅದು
ಈ ಪಾಪ ಲೋಕದಿಂದಲೇ. ಆ ರೀತಿಯಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂಥದ್ದು. 20 ಸಿದ್ಧತೆಗಳು ಅಂತ್ಯಕಾಲಕ್ಕೆ ಅಂತ ನೋಡ್ತಾ ಇದ್ದೀವಿ ದಾನಿಯೇಲ್ 12ರಿಂದ. ಆದ ಕಾರಣ ಈಗಾಗಲೇ 5 ಆಯಿತು ಮತ್ತು 6ನೇದು ಏನೆಂಬುದಾಗಿ ನೋಡುವಾಗ, ಹೌದು, ಅದರಲ್ಲಿ ಬರೆದಿರುವಂಥ ಇನ್ನೊಂದು ಸಂಗತಿ, ಮೊದಲನೇದು ಕಷ್ಟ ಹಿಂಸೆಗೆ ಸಿದ್ಧಪಡಿಕೊಳ್ಳೋದು, 2ನೇದು ದೇವಜನರಾಗಿ ವಿಶ್ವಾಸಿಗಳಾಗಿ ಬಾಳುವಂಥದ್ದು, 3ನೇದು ಜೀವಬಾಧ್ಯರ ಪಟ್ಟಿಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂಥದ್ದು, 4ನೇದು ರಕ್ಷಿಸಲ್ಪಡುವಂಥ ಅನುಭವಕ್ಕೆ, 5ನೇದು ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಿ ಇರುವಂಥದ್ದು. ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಯವನಸ್ಥನು ಬಂದಾಗ ಯೇಸು ಸ್ವಾಮಿ ದೇವರ ವಾಕ್ಯದ ಕಡೆಗೆ ಸೂಚಿಸಿ ಹೇಳಿದಾಗ, ಅವೆಲ್ಲ ಕೈಕೊಂಡು ನಡೆದಿದ್ದೇನೆ, ವಾಕ್ಯ ಪ್ರಕಾರ ನಾನು ಇದ್ದೇನೆ ಅಂತ ಹೇಳಿದಾಗ, ಸರಿ, ಹಾಗಾದರೆ ನಿನಗಿರೋದನ್ನೆಲ್ಲ ಮಾರಿ ಬಡವರಿಗೆ ಕೊಡು, ನನ್ನನ್ನು ಹಿಂಬಾಲಿಸು. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದೇ ನಿತ್ಯ ಜೀವ. ಆದ ಕಾರಣ ಅದಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂಥದ್ದು. ಮತ್ತು ಕೆಲವರು ನಿಂದನ ನಿತ್ಯ ತಿರಸ್ಕಾರವನ್ನು ಅನುಭವಿಸ್ತಾರಂತೆ. ನಿಂದನ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಎಷ್ಟು ಭಯಂಕರವಾದದ್ದು! ನಿಂದೆ, ತಿರಸ್ಕಾರ. ಈಗಲೇ ಇವುಗಳನ್ನು ಕ್ರಿಸ್ತನಿಗಾಗಿ ಅನುಭವಿಸುವಾಗ ಕ್ರಿಸ್ತನು ಇಲ್ಲದಿರುವ ನರಕಕ್ಕೆ ನಾವು ನಿಂದನ ತಿರಸ್ಕಾರ ಅನುಭವ ನಿತ್ಯವಾಗಿ ಹೊಂದದಿರುವೆವು. ಅಂದರೆ ಅರ್ಥ, ಈಗಲೇ ಕ್ರಿಸ್ತನಿಗಾಗಿ ನಾನು ಬಾಳುವುದಾದರೆ ಮುಂದೆ ನಾನು ನಿತ್ಯ ನಿಂದೆ, ನಿತ್ಯ ತಿರಸ್ಕಾರಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ತಿರಸ್ಕಾರ ಅನ್ನುವಂಥದ್ದು ಬಹಳ ಚುಚ್ಚುವಂಥ, ಬಹಳ ಭಯಂಕರವಾದಂಥ ಒಂದು ಅನುಭವ. ಯಾರೋ ತಿರಸ್ಕಾರ ಮಾಡಿದ್ದಾರೆ ಅಂತೇಳಿದ ತಕ್ಷಣ ಯವನಸ್ಥರಲ್ಲಿ 7ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು ಆ ರೀತಿಯಾಗಿ ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದನ್ನು ಓದಿಕೊಳ್ತೇವೆ. ಯಾಕಂದ್ರೆ ತಿರಸ್ಕಾರ, ನಿಂದೆ, ಗೇಲಿ, ಅವಮಾನ, ಇದನ್ನು ಅನುಭವಿಸ್ಲಿಕ್ಕೆ ಆಗದಂಥ ಒಂದು ತಿರಸ್ಕಾರ. ಆದ ಕಾರಣ ಕ್ರಿಸ್ತನಿಗಾಗಿ ನಾವು ಅನುಭವಿಸುವಂಥ ನಿಂದೆ, ತಿರಸ್ಕಾರ, ಇಬ್ರಿಯ 13ರಲ್ಲಿ ಬರೆದಿರುವಂಥ ನಿಂದೆ ನಮ್ಮನ್ನು ನಿತ್ಯ ನಿಂದೆಯಿಂದ ಕಾಪಾಡುವಂಥದ್ದಾಗಿದೆ. ಅದು ಒಂದು ಸಿದ್ಧತೆಯಾಗಿ ಕೂಡ ಉಳಿತದೆ. ಅನಂತರ ಜ್ಞಾನ. 3ನೇ ವಚನ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಹಾಗಾದರೆ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ದೇವರ ಭಯವೇ ಜ್ಞಾನಕ್ಕೆ ಮೂಲ ಅಂತ ಜ್ಞಾನೋಕ್ತಿ 1ನೇ ಅಧ್ಯಾಯದಲ್ಲಿ ಬರೆದಿರುವ ಹಾಗೆ ನಾವು ಜ್ಞಾನವುಳ್ಳವರಾಗಿ ನಾವು ಬಾಳುವಾಗ, ಜ್ಞಾನವನ್ನು ಸಂಪಾದಿಸಿಕೊಳ್ಳುವಾಗ, ಯಾಕೋಬ 3ರಲ್ಲಿರುವಂಥ ಜ್ಞಾನದ ಪ್ರಕಾರ ಸಪ್ತಸ್ತಂಭಗಳನ್ನು ಹೊಂದಿದವರಾಗಿರುವಾಗ ಏನಾಗ್ತದೆ, ನಾವು ಅಂತ್ಯಕಾಲಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವವರಾಗಿ ಅದು ಮಾಡ್ತದೆ. ಅದು 7ನೇ ಸಿದ್ಧತೆ. 8ನೇ ಸಿದ್ಧತೆ ಏನಂತ ಹೇಳ್ಬಿಟ್ಟು ನೋಡುವಾಗ, ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವುದು ಕೂಡ ಅಂತ್ಯಕಾಲದ ಸಿದ್ಧತೆ. ಸೋಲ್ ವಿನ್ನಿಂಗ್. ಬರೀ ಸೋಲ್ ವಿನ್ನಿಂಗ್ ಅಲ್ಲ, ಇದು ಹೇಗಿದೆ ಅಂತ ಹೇಳಿದ್ರೆ, ನೀತಿವಂತರನ್ನಾಗಿ ಮಾಡುವಂಥ, ನೀತಿವಂತರನ್ನಾಗಿ ಸದ್ಧರ್ಮಿಗಳನ್ನಾಗಿ ಮಾಡುವುದು, ಮೇಕಿಂಗ್. ಅದೇನು ತೋರಿಸ್ತದೆ? ಡಿಸೈಪಲ್ಶಿಪ್, ಶಿಷ್ಯತ್ವವನ್ನು ತೋರಿಸ್ತದೆ. ಬರೀ ಸುವಾರ್ಥ ಸೇವೆ ಅಷ್ಟೇ ಅಲ್ಲ, ಸುವಾರ್ಥ ಸೇವೆಯಿಂದ ಪ್ರಾರಂಭವಾಗಿ ನಾಣ್ಯದ ಒಂದು ಕಡೆ ಅದು ಆ ಗೆದ್ದ ಆತ್ಮಗಳನ್ನು ನಾವು ಶಿಷ್ಯರನ್ನಾಗಿ ಮಾಡುವಾಗ
ಏನಾಗ್ತದೆ, ಅಂತ್ಯಕಾಲಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡ ಹಾಗೆ ಅಷ್ಟೇ ಅಲ್ಲ, ಬೇರೆಯವ್ರನ್ನು ಕೂಡ ಸಿದ್ಧ ಮಾಡಿದ ಹಾಗೆ. ಈ ಒಂದು ಕಾರಣಕ್ಕಾಗಿ ಇತ್ತೀಚೆಗೆ ನಾನೊಂದು ಚಿಕ್ಕ ಬೈಬಲ್ ಸ್ಕೂಲನ್ನು ಪ್ರಾರಂಭ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಜನರನ್ನು ಕೇವಲ ಆತ್ಮಗಳನ್ನು ಗೆಲ್ಲುವುದು ಮಾತ್ರ ಅಲ್ಲ, ಶಿಷ್ಯರನ್ನಾಗಿ ಮಾಡೋದು. ನಾನು ಕೂಡ ಅದಕ್ಕಿಂತ ಮುಂಚೆ ಶಿಷ್ಯನಾಗಿ ಬಾಳುವಂಥದ್ದು. ಸರಿ, ಹಾಗೆ ಮುಂದುವರಿಸೋದಾದರೆ ಅಂತ್ಯಕಾಲದ ಮತ್ತೊಂದು ಸಿದ್ಧತೆ ಏನಂತ ಹೇಳಿದರೆ, ಅದು ಮುದ್ರೆ ಹಾಕು, ಮುಚ್ಚಿಡು ಎಂಬಂಥ ಮಾತು ಹೇಳಲಾಗಿದೆ 4ನೇ ವಚನದಲ್ಲಿ. 12ನೇ ಅಧ್ಯಾಯ 4ನೇ ವಚನ. ಅನೇಕ ಸಂಗತಿಗಳು ಮುದ್ರೆಯಾಗಿರ್ತದೆ. ಯೇಸು ಕರ್ತನು ಯಾವ ಡೇಟ್ ಬರ್ತಾರೆ ಎಂಬುದಾಗೆಲ್ಲ ತಾರೀಖುಗಳನ್ನು ಕೆಲವರು ಪ್ರಯತ್ನಿಸಿದ್ದುಂಟು. ಆದರೆ ಇದೆಲ್ಲ ಮುಚ್ಚಿದೆ, ಮರೆಯಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲ ಎಂಬಂಥದ್ದನ್ನು ನಾವು ತಿಳ್ಕೊಳ್ಬೇಕು, ಒಪ್ಪಿಕೊಳ್ಬೇಕು, ತಗ್ಗಿಸ್ಕೊಳ್ಬೇಕು. ಅನಂತರ 10ನೇದಾಗಿ ನಾವು ನೋಡುವಾಗ ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಈಗ ಅಂತ್ಯಕಾಲಕ್ಕೆ ಬಂದುಬಿಟ್ಟಿದ್ದೇವೆ, ಈಗ ಮರೆಯಾಗಿಲ್ಲ. ಕೆಲವು ವಿಷಯಗಳು ಮರೆಯಾಗಿದೆ, ಕೆಲವು ವಿಷಯಗಳು ಪ್ರಕಟವಾಗಿದೆ. ಇದನ್ನು ಮೋಶೆ ಬಹಳ ಉತ್ತಮವಾದ ರೀತಿಯಲ್ಲಿ ಹೇಳಿದ್ದನ್ನು ನಾವು ಧರ್ಮೋಪದೇಶ ಕಾಂಡ 29:29ರಲ್ಲಿ ನೋಡ್ತೇವೆ. ರಹಸ್ಯವಾದಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ನಮಗೆ. ಸರಿ, ಇದುವರೆಗೆ 10 ಸಿದ್ಧತೆಗಳನ್ನು ನೋಡಿಕೊಂಡು ಇನ್ನೊಂದು 10 ಸಿದ್ಧತೆಗಳನ್ನು ನಾವು ನೋಡ್ಕೊಳ್ಬೇಕು. ಬೇಗ ನೋಡ್ಕೊಳ್ಳೋಣ. ಅದೇನಂತ ಹೇಳಿದ್ರೆ 11ನೇ ಸಿದ್ಧತೆ ಪ್ರಯಾಣ, ಟ್ರಾವೆಲ್, ಜನರು ಅತ್ತಿತ್ತ ತಿರುಗುವರು. 12ನೇ ಸಿದ್ಧತೆ ಏನಂದರೆ ತಿಳುವಳಿಕೆ ಹೆಚ್ಚಾಗುವುದು. ಏನು ಸಿದ್ಧತೆ? ಅದನ್ನು ಹೆಚ್ಚಾಗುವಾಗ ನಾವು ಅದರಿಂದ ಗರ್ವ ಪಡದಂತೆ ಸಿದ್ಧತೆ. 1 ಕೊರಿಂಥ 8:1 ಪ್ರಕಾರ. ಮತ್ತು ಹಾಗೆ ಮುಂದುವರುವುದಾದರೆ 6ನೇ ಸಿದ್ಧತೆ ಏನಂತ ಹೇಳಿದರೆ, ಅಲ್ಲಿ ದಡದಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವಂಥದ್ದನ್ನು, ಆ ವ್ಯಕ್ತಿ ಒಬ್ಬ ಪುರುಷನನ್ನು ದಾನಿಯೇಲನು ನೋಡುವಾಗ ಮ್ಯಾಥ್ಯೂ ಹೆನ್ರಿ ತಮ್ಮ ಒಂದು ವಿಮರ್ಶೆಯಲ್ಲಿ ಹೇಳ್ತಾರೆ, ಇದು ಕ್ರಿಸ್ತನೇ ಎಂಬುದಾಗಿ. ಇರಲಿ, ಒಬ್ಬ ದೈವಿಕ ಪುರುಷನನ್ನು ನೋಡುವಾಗ ಆತನ ನಾರಿನ ಹೊದಿಕೆಯೆಲ್ಲ ನೋಡುವ ಕ್ರಿಸ್ತನ ದರ್ಶನ ಅಥವಾ ದೇವದೂತನ ದರ್ಶನ ದಾನಿಯೇಲನಿಗೆ ಲಭ್ಯವಾಯಿತು. ಇದನ್ನು ಮೆಸ್ಸಿಯನ ಬರುವಿಕೆಗಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂಥ ಸಿದ್ಧತೆಯನ್ನು ಸೂಚಿಸ್ತದೆ. 12ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರ ಜನರ ಬಲವು ಮುರಿಯಲ್ಪಡುವಿಕೆ ಕ್ರಿಸ್ತನ ಬರುವಿಕೆಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ ಮತ್ತೊಂದು ಅಂತ್ಯಕಾಲದ ಸಿದ್ಧತೆ. ಹಾಗೆ ಮುಂದುವರಿಯುವಾಗ ಏನಾಗ್ತದೆ, ಅಲ್ಲಿ ದೇವರ ವಿಷಯದಲ್ಲಿ 10ನೇ ವಚನ ನಾವು ನೋಡುವಾಗ ಅಲ್ಲಿ ಶುದ್ಧತೆ ಬಗ್ಗೆ ಇದೆ. ಶುದ್ಧೀಕರಣವು ಕೂಡ ಕ್ರಿಸ್ತನ ಬರುವಿಕೆಗೆ ಅಥವಾ ಅಂತ್ಯಕಾಲದ ಒಂದು ಸಿದ್ಧತೆ. 16ನೇ ಸಿದ್ಧತೆ ಏನಂತ ಹೇಳ್ಬಿಟ್ಟು ನೋಡುವಾಗ ದುಷ್ಟರಾಗಿಯೇ ಇರ್ತಾರೆ, ಜ್ಞಾನಿಗಳಿಗೆ ವಿವೇಕ ಇರ್ತದೆ. ಅದಕ್ಕೆ ಹಾಗಾದರೆ ಸ್ವತಂತ್ರ ಚಿತ್ತವನ್ನು ಬಳಸಿಕೊಳ್ಳುವಂಥದ್ದು ಕೂಡ ಮತ್ತೊಂದು ಸಿದ್ಧತೆಯಾಗಿದೆ. ಅನಂತರ ಮುಂದೆ ನಾವು ನೋಡುವಾಗ ಅಲ್ಲಿ ಅಸಹ್ಯ ವಸ್ತು ಅಂತ 11ನೇ ವಚನ, ದಾನಿಯೇಲ 12:11. ಅಸಹ್ಯ ವಸ್ತು ಅಂತ ಹೇಳಿದಾಗ ಕ್ರಿಸ್ತವು ವಿರೋಧಿ. 2ನೇ ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ ಆ ಸುಳ್ಳಿನ ಹೆಚ್ಚಿಸಿಕೊಳ್ಳುವ ಆತ್ಮನಿಗೆ ವಿರುದ್ಧವಾಗಿ ಇರೋದರಿಂದ ನಮ್ಮನ್ನು ಅಂತ್ಯಕಾಲಕ್ಕೆ ಕ್ರಿಸ್ತನ ಬರುವಿಕೆಗೆ ಸಿದ್ಧ ಮಾಡಿಕೊಳ್ತೇವೆ. ಹೌದು, ತಾಳ್ಮೆ ಕೂಡ 12ನೇ ವಚನದಲ್ಲಿದೆ. ತಾಳಿರುವಂಥವರು ಧನ್ಯರು. ತಾಳ್ಮೆ ಕೂಡ ಅಂತ್ಯಕಾಲದ ಮತ್ತೊಂದು ಸಿದ್ಧತೆ. ಮತ್ತು 13ನೇ ವಚನದಲ್ಲಿ ಯುಗದ ಸಮಾಪ್ತಿಯಲ್ಲಿ ಎದ್ದು ಅಂತ ಹೇಳುವಾಗ ಪುನರುತ್ಥಾನದ ನಿರೀಕ್ಷೆ.
ಅದು ಕೂಡ ಕ್ರಿಸ್ತನ ಬರುವಿಕೆಗೆ ಅಥವಾ ಅಂತ್ಯಕಾಲಕ್ಕೆ ಇರುವಂಥ ಮತ್ತೊಂದು ಸಿದ್ಧತೆಯಾಗಿದೆ. ಕೊನೆಯದಾಗಿ ನೋಡುವಾಗ 13ನೇ ವಚನ, ದಾನಿಯೇಲ್ 12:13 ಇರುವಂಥದ್ದು ನೋಡುವಾಗ, ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ಇನ್ಹೆರಿಟೆನ್ಸ್, ನಮ್ಮ ಪ್ರತಿಫಲಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂಥದ್ದು, ಕಳ್ಕೊಳ್ಳದೆ ನಾವು ನೋಡಿಕೊಳ್ಳುವಂಥದ್ದು, ಹುಲ್ಲು ಹಾಪುವು ಕಟ್ಟಿಗೆ ಆಗಿರದೆ ಬೆಳ್ಳಿ ಚಿನ್ನ ರತ್ನಗಳಂತೆ ನಿತ್ಯತ್ವಕ್ಕೆ ಉಳಿಯುವಂಥದ್ದಾಗಿ ಇರಲಿ ಎಂಬುದಾಗಿ ಹಾರೈಸಿ ಸಿದ್ಧ ಮಾಡಿಕೊಳ್ಳುವನ ಅಂತ್ಯಕಾಲಕ್ಕೆ ದಾನಿಯೇಲ್ ಗ್ರಂಥ 12ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.